ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಗ್ರ್ಯಾಂಡಾಗಿ ಕಾಣಿಸೋವಂಥದ್ದು ಸಿಂಪಲಾಗಿ ಮುಗಿಬೇಕು ಮತ್ತು ಕ್ವಿಕ್ಕಾಗಿ ಹೋಗ್ಬೇಕು ಆ ರೀತಿ ಒಂದು ಡಿಸೈನ್ ತೋರಿಸ್ತಿದ್ದೀನಿ. ಅದಕ್ಕೆ ನಾನು ಬಳಸ್ತಿರೋ ಬೀಡ್ ಬಂದು ಈ ರೀತಿ ಒಂದು ಬಿಗ್ ಸೈಜ್ದು ಈ ಡಿಸೈನಲ್ಲಿ ಬೀಡ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕೂಡ ತೊಗೋಬೋದು. ಈ ಸೈಜಲ್ಲಿ ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಬೋದು. ಮತ್ತು ನಾರ್ಮಲಾಗಿ 3mm ರೌಂಡ್ ಬೀಡು, ಈ ಎರಡು ಬೀಡ್ಗಳನ್ನ ಯೂಸ್ ಮಾಡಿ ನಾನು ಇವತ್ತೊಂದು ಗ್ರ್ಯಾಂಡ್ ಲುಕ್ ಆಗ್ತಿರೋದು. ಇಲ್ಲಿ ನಾನು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 9, 10 ಅಥವಾ 11 ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ, ಇಲ್ಲಿ 2 ಸಿಂಗಲ್ ಕ್ರೋಶ ಆಪ್ಷನಲ್ಲು. ಬೇಕಾದರೆ 2 ಹಾಕೋಬೋದು, ಇಲ್ಲ 1 ಕೂಡ ಹಾಕೋಬೋದು. 2 ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 6 ಚೈನ್ಗಳನ್ನ ಹಾಕೋತಿದ್ದೀನಿ. 6 ಚೈನ್ಗಳು 3 ಆಗಿದೆ. 4, 5, 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಹಾಕೋತಿದ್ದೀನಿ. ಒಂದು ಚೈನ್ ಆದಮೇಲೆ ಒಂದು ಬೀಡ್, ಮತ್ತು ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಚೈನ್ ಹಾಕೋತಿದ್ದೀನಿ. ಇಲ್ಲಿ ಒಂದು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಅಂತ ಹಿಡಿದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ 6 ಚೈನ್ಗಳನ್ನ ಹಾಕೋತಿದ್ದೀನಿ. 1, 2, 3, 4, 5, 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಆದಮೇಲೆ ಒಂದು ಬೀಡು, ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಚೈನ್ ಹಾಕೋತಿದ್ದೀನಿ. ಇನ್ನೊಂದು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 6 ಚೈನ್, 1, 2, 3, 4, 5, 6 6 ಚೈನ್ ಆಗಿದೆ. 6 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಮಾಡಿಕೊಂಡು 6 ಚೈನು, ಒಂದು ಸಿಂಗಲ್ ಕ್ರೋಶ, ಮತ್ತು ಒಂದು ಚೈನ್ ಹಾಕಿ ಒಂದು ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನು, ಒಂದು ಸಿಂಗಲ್ ಕ್ರೋಶ, ಮತ್ತು 6 ಚೈನ್. ಇದೇ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ. ಫಸ್ಟ್ ಸ್ಟೆಪ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ. ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಇದು ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 6 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊತಿದ್ದೀನಿ. ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋತಿದ್ದೀನಿ. ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ 5 ಚೈನ್, 2, 3, 4, 5 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ 6 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊತಿದ್ದೀನಿ. ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶ ಮಾಡ್ಕೋತಿದ್ದೀನಿ. ಈ ರೀತಿ ಒಂದು ಹಾಫ್ ಡಬಲ್ ಕ್ರೋಶ. ಇಲ್ಲಿ ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಬೀಡ್ ಹಿಂಭಾಗ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲೂ ಕೂಡ ಒಂದೇ ಸರಿ ಹೇಳ್ಕೋಬೇಕು. ಈ ರೀತಿ ಒಂದು ಹಾಫ್ ಡಬಲ್ ಕ್ರೋಶ. ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾನಿಲ್ಲಿ 5 ಚೈನ್ ಹಾಕೋತಿದ್ದೀನಿ. 4, 5 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಸೇಮ್ ಬೀಡ್ ಮುಂಭಾಗ ಒಂದು ಬೀಡ್ ಲಾಕ್ ಮಾಡಿ ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲೂ ಕೂಡ ಒಟ್ಟಿಗೆ ತೊಗೋತಿದ್ದೀನಿ. ಇಲ್ಲೂ ಕೂಡ ಒಂದು ಹಾಫ್ ಡಬಲ್ ಕ್ರೋಶ. ಸ್ವಲ್ಪ ಇಲ್ಲಿ ಎಳ್ಕೋಬೇಕಾದ್ರೆ ಕಷ್ಟ ಅನಿಸುತ್ತೆ. ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶ ಹಾಕೋ ಕಡೆ ಆ ರೀತಿ ಸ್ವಲ್ಪ ಕಷ್ಟ ಅನಿಸುತ್ತೆ. ನಿಧಾನಕ್ಕೆ ನೋಡಿ ಎಳ್ಕೊಳ್ಳಿ. ಈ ರೀತಿ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲೂ ಕೂಡ ಒಟ್ಟಿಗೆ ಇಳ್ಕೋಬೇಕಾಗುತ್ತೆ. ಈ ರೀತಿ ಒಂದು ಹಾಫ್ ಡಬಲ್ ಕ್ರೋಶ ಮತ್ತು 5 ಚೈನ್, 1, 2, 3, 4, 5 ಚೈನ್ ಹಾಕಿ
ಒಂದು ಹಾಫ್ ಡಬಲ್ ಕ್ರೋಶಾ, ಸ್ವಲ್ಪ ಎಳ್ಕೋಬೇಕಾದ್ರೆ ಇಲ್ಲಿ ಕಷ್ಟ ಅನಿಸುತ್ತೆ, ನಿಧಾನಕ್ಕೆ ನೋಡಿ ಎಳ್ಕೊಳ್ಳಿ. ಮತ್ತು ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಬೀಡ್ ಹಿಂಭಾಗ ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ಹಾಫ್ ಡಬಲ್ ಕ್ರೋಶಾ ಮತ್ತು 5 ಚೈನ್ 3 4 5 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಬೀಡ್ ಮುಂಭಾಗ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲೂ ಕೂಡ ಒಟ್ಟಿಗೆ. ಫ್ರೆಂಡ್ಸ್ ಇಲ್ಲಿ ಲಾಸ್ಟ್ವರೆಗೂ ಈ ರೀತಿ ಈ ಸ್ಟೆಪ್ಪು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಈ ರೀತಿ ಲಾಸ್ಟಿಗೆ ಬಂದಮೇಲೆ ಇಲ್ಲಿ ಸಿಂಗಲ್ ಕ್ರೋಶಾ, ಇಲ್ಲೂ ಕೂಡ ನಾನೊಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ ಈ 6 ಚೈನ್ ಗ್ಯಾಪಲ್ಲಿ. ಈ ರೀತಿ ಆದಮೇಲೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ, ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಒಂದು 2 ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೋತಿದ್ದೀನಿ. ಕಟ್ ಮಾಡಿಕೊಂಡು ಈ ರೀತಿ ಹೇಳ್ಕೊಂಡ್ರೆ ಇದು ಒಂದು ಲಾಕ್ ಆದಾಗುತ್ತೆ. ಈ ಸ್ಟೆಪ್ ಕೂಡ ಈ ರೀತಿ ಮುಗಿದಿದೆ. ಇದಾದಮೇಲೆ ಇದರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು 7 ಎಳೆ ಇದೆ, 6 ಸ್ಟ್ಯಾಂಡ್ಸ್ ಇಲ್ಲ 7 ಸ್ಟ್ಯಾಂಡ್ಸ್ ಇದೆ. ಥ್ರೆಡ್ ಬಂದು ಇಲ್ಲಿ ಸಿಂಗಲ್ ಕ್ರೋಶಾ ಐತಲ್ಲ, ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ನಾನು 7 ಸ್ಟ್ಯಾಂಡ್ಸ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ತಿಕ್ನೆಸ್ ಆಗಿ ನೀಟಾಗಿ ಫಿನಿಶಿಂಗ್ ಬಂದು ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು, ಆರ್ಚ್ ಬಂದು ನೀಟಾಗಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು 7 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಈ 2 ಚೈನ್ಗಳು ಹಾಕಿದ್ವಲ್ಲ, ಫಸ್ಟಿಗೆ 6 ಚೈನು ಆಮೇಲಿಂದ 5 ಚೈನ್ ಹಾಕಿದ್ವಲ್ಲ, ಆ 2 ಚೈನ್ ಒಳಗಡೆ ಹೋಗಿ ಒಂದೊಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಟ್ಟು ನಾನು 3 ಸಿಂಗಲ್ ಕ್ರೋಶಾಗಳು ಮಾಡ್ಕೋತೀನಿ. 2 ಆಗಿದೆ, 3, ಇಲ್ಲಿ 3 ಸಿಂಗಲ್ ಕ್ರೋಶಾ ಆಗಿದೆ. 3 ಸಿಂಗಲ್ ಕ್ರೋಶಾ ಆದಮೇಲೆ ಸುಜ್ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಬೀಡ್ ಮೇಲೆ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಇಲ್ಲಿ ಒಂದು ಡಬಲ್ ಕ್ರೋಶಾ ಹಾಕೋತಿದ್ದೀನಿ. ಮತ್ತು ಅದೇ ರೀತಿ ಇನ್ನು ಒಂದು ಡಬಲ್ ಕ್ರೋಶಾ, ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು, ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಇಲ್ಲಿ 3 ಡಬಲ್ ಕ್ರೋಶಾಗಳಾಗಿದೆ. 4 5 ಇಲ್ಲಿ 5 ಡಬಲ್ ಕ್ರೋಶಾಗಳಾಗಿದೆ. ಈ ರೀತಿ 5 ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡು, ಈ ರೀತಿ ಸ್ಮಾಲ್ ಸೈಜ್ ಬೀಡು, ಈ ಬೀಡನ್ನ ಥ್ರೆಡ್ಗೆ ತೂರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೂರಿಸಿ ಮತ್ತು ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಬೀಡ್ ಆದಮೇಲೂ ಕೂಡ ಇಲ್ಲಿ 6 ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಬೀಡ್ಗಿಂತ ಮುಂಚೆ 5 ಡಬಲ್ ಕ್ರೋಶಾ, ಆಮೇಲೆ ಒಂದು ಬೀಡ್, ಆಮೇಲೆ 6 ಡಬಲ್ ಕ್ರೋಶಾ. ಇಲ್ಲಿ 4 ಆಗಿದೆ, 5 6 ಇಲ್ಲಿ 6 ಡಬಲ್ ಕ್ರೋಶಾ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ 6 ಡಬಲ್ ಕ್ರೋಶಾ ಆದಮೇಲೆ ಇಲ್ಲಿ 6 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ 2 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೋಬೇಕಾಗುತ್ತೆ. 1 2 ಸಿಂಗಲ್ ಕ್ರೋಶಾಗಳು. 2 ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಇಲ್ಲಿ ಒಂದು ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶಾ, ಒಟ್ಟು ಇಲ್ಲಿ 5 ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೋಬೇಕು. 2 ಆಗಿದೆ, 3 4 5 ಡಬಲ್ ಕ್ರೋಶಾಗಳಾಗಿದೆ. 5 ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ. ಬೀಡನ್ನ ಥ್ರೆಡ್ಗೆ ತೋರಿಸ್ಕೊಂಡಾದ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಇಲ್ಲಿ ಒಂದು ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ಬೀಡಾದಮೇಲೆ 6 ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೋಬೇಕು. 3 4 5 6 ಇಲ್ಲಿ 6 ಡಬಲ್ ಕ್ರೋಶಾಗಳಾಗಿದೆ. 6 ಡಬಲ್ ಕ್ರೋಶಾ ಆದಮೇಲೆ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ 2 ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಫ್ರೆಂಡ್ಸ್ ಈ ರೀತಿ ಬರುತ್ತೆ. ಅಷ್ಟು ಬಂದು ನೀಟಾಗಿ ಫಿನಿಶಿಂಗ್ ಕುತ್ಕೊಳ್ಳುತ್ತೆ. 7 ಎಳೆ 8 ಎಳೆನೂ ಕೂಡ ತೊಗೋಬೋದು, 7 ಎಳೆ ಕೂಡ ತೊಗೋಬೋದು, 2ರಲ್ಲಿ ಯಾವುದಾದ್ರೂ ಕೂಡ ತೊಗೋಬೋದು. ಆವಾಗ ನೀಟ್ ಫಿನಿಶಿಂಗ್ ಕುತ್ಕೊಳ್ಳುತ್ತೆ. ನೀವು 6 ಎಳೆ ತೊಗೊಂಡ್ರೆ ಸ್ವಲ್ಪ
ನೀಟ್ ಅಂದರೆ ಸ್ವಲ್ಪ ದೊಡ್ಡದಾಗಿ ಕೂತ್ಕೊಳ್ಳಲ್ಲ, ಚಿಕ್ಕದಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ 7 ಎಳೆ ತೊಗೊಂಡ್ರೆ ಬೆಟರು. ನೋಡಿ ಈ ರೀತಿ ಬರುತ್ತೆ. ನಾನು ಒಂದಷ್ಟು ದೂರ ಹಾಕಿದ್ದೀನಲ್ಲ ಅದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಈ ಸ್ಟೆಪ್ಪು ಕೂಡ ಆರ್ಚ್ ಫಿಲ್ ಮಾಡಿ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ. ಲಾಸ್ಟಿಗೆ ಬಂದು ನಾನಿಲ್ಲಿ ಈ 16 ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶ ಮಾಡಿಕೊಂಡು ಈ ಸಿಂಗಲ್ ಕ್ರೋಶ ಮೇಲೆ 1 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇದನ್ನು ಕುಚ್ಚೊಳಗಡೆ ಸೇರಿಸ್ಕೊಂಡು ಕಟ್ಕೋತೀನಿ. ಈಗ ಈ ಗ್ಯಾಪಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೀವು ವಿತೌಟ್ ಕುಚ್ಚು ಕೂಡ ಹಾಕೋಬೋದು, ಇಲ್ಲಿ ಹ್ಯಾಂಗಿಂಗ್ ಯಾವುದಾದ್ರೂ ಬೀಡ್ಸ್ ಆ ರೀತಿ ಕೂಡ ಹಾಕೋಬೋದು. ಇಲ್ಲ ಇಷ್ಟೇ ಸಾಕು ಅಂತ ಹೇಳಿದ್ರೆ ಇಷ್ಟಕ್ಕೆ ನೀವು ನಿಲ್ಲಿಸ್ಕೋಬೋದು. ವಿತೌಟ್ ಕುಚ್ಚು ಕೂಡ ಹಾಕೋಬೋದು. ನಾನೀಗ ಇದ್ರ ಮೇಲ್ಗಡೆ ಇಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ಗ್ಯಾಪ್ ತೊಗೊಂಡಿರೋದು. ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಕುಚ್ಚು ಬಂದು ನಾನು 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 1 to double 1 to double ಮಾಡಿದ್ಮೇಲೆ 300 ಎಳೆ ಆಗಿದೆ. ಈ ಲಾಸ್ಟ್ ಕೂಡ ಈ ರೀತಿ ಒಳಗಡೆ ಸೇರಿಸ್ಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಡಿಸೈನ್ ಬಂದು ಗ್ರ್ಯಾಂಡ್ ಲುಕ್ ಕೊಟ್ಟರು ಬೇಗ ಮುಗಿಯುತ್ತೆ, ಸಿಂಪಲಾಗಿ ಕ್ವಿಕ್ಕಾಗಿ ಮುಗಿಯುತ್ತೆ. ಫ್ರೆಂಡ್ಸ್, ಮತ್ತು ಇದ್ರ ಚಾರ್ಜಸ್ ಬಂದು ಒಂದು 350ಇಂದ 400ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದರಲ್ಲಿ 3 ಸ್ಟೆಪ್ ಇರೋದ್ರಿಂದ ಅಷ್ಟು ಚಾರ್ಜಸ್ ಮಾಡ್ಕೋಬೋದು. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ, ಅಲ್ಲಿ ಹೇಗೆ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಈಸ್ಕೋಬೇಕಾಗುತ್ತೆ. ಡಿಸೈನ್ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನ್ ಬಂದು ಸ್ಟಿಫ್ ಆಗಿರುತ್ತೆ, ನೀಟಾಗಿ ಕಾಣಿಸುತ್ತೆ, ಫಿನಿಶಿಂಗು ಕೂಡ. ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.